ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್ ಗುರುಗಳೇ, ನಾನು ಕೂಡ ನಿಮ್ಮ ಜೊತೆ 1 ವರ್ಷದಿಂದ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಈ ಮೊದಲೇ ಹೇಳಿರ್ತೀರ ನನಗೆ, ನೀವು ಹೇಳಿದಾಗ ನನಗೂ ಒಂದ್ಸರಿ ಆಗತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಹೇಳ್ತಾರೇನೋ ಆಗಲ್ವೋ ಇಲ್ವೋ ಏನೋ ಅಂತ. ಬಟ್ ಕೋಇನ್ಸಿಡೆಂಟ್ ಅಂತನೋ ಅಥವಾ ನೀವು ಹೇಳಿದ್ರಿ ಅಂತ ಆಗುತ್ತೋ ಏನೋ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ಡೇಟ್ಗಳು ಅದೇ ಟೈಮಲ್ಲಿ ಆಗಿದೆ. ಆ್ಯಂಡ್ ಆದಮೇಲೆ ನಾನು ಕೂಡ ನಿಮಗೆ ಹೇಳಿದ್ದೀನಿ, ನೀವು ಹೇಳಿದ್ರಿ ಹಂಗೆ ಆಗಿದೆ ಅಲ್ಲ ಗುರುಗಳೇ. ಎಸ್ಪೆಷಲಿ ಫ್ಲೈಟ್ ಆಕ್ಸಿಡೆಂಟ್ ಆಗಿರ್ಬೋದು, ಮೊನ್ನೆ 4ನೇ ತಾರೀಕು ಆಗಿರ್ಬೋದು, ಆ್ಯಂಡ್ ಭೂಕಂಪ 10ನೇ ತಾರೀಕು ಕೊಲಂಬಿಯಾದಲ್ಲಿ ಆಗಿರ್ಬೋದು. ಎಕ್ಸಾಕ್ಟ್ಲಿ ನೀವು ಹಿಂದಿನ ವಾರ ಹೇಳೋಗಿರ್ತೀರಾ, ಮುಂದಿನ ವಾರ ಆ ಥರ ಆಗ್ತಾ ಇದೆ. ಸೊ ಅದು ಹೆಂಗೆ ಗೊತ್ತಾಗುತ್ತೆ ನಿಮಗೆ, ಹೇಗೆ ಹೇಳ್ತೀರಾ ಅಂತ ಹೇಳಿ. ಇಲ್ಲ, ನನಗೆ ನೋಡಿ, ಇದು ಒಂದೇ ಅಲ್ಲ, ಈ ವರ್ಷ ವಾರ ಆಗುತ್ತೆ ಅಂತ ಪ್ರೆಡಿಕ್ಷನ್ ಮಾಡಿದೆ. ಸಾಕಷ್ಟು ವಾರ ಸ್ಟಾರ್ಟ್ ಆಯಿತು. ಆಮೇಲೆ ವಾರ ಆಗೋದ್ರ ಜೊತೆಗೆ ಈ ವರ್ಷ ಬ್ಲ್ಯಾಕು ಮತ್ತು ವೈಟ್ ಡೇಂಜರ್ ಬಟ್ಟೆ ಅಂತ ಹೇಳಿದೆ. ವೈಟು ಮತ್ತು ಬ್ಲ್ಯಾಕು ಹೇಳಿದ್ರಿ. ನೀವು ನೋಡಿರ್ಬೋದು, ಕ್ರಿಶ್ಚಿಯನ್ಸ್ ಎಲ್ಲ ವೈಟ್ ಬಟ್ಟೆ ಯೂಸ್ ಮಾಡ್ತಾರೆ, ಮುಸ್ಲಿಮ್ಸಲ್ಲೂ ಯೂಸ್ ಮಾಡ್ತಾರೆ 99% ಪ್ರೇಯರಲ್ಲೆಲ್ಲ. ನೋಡಿ, ಅಲ್ಲಿ ಮುಸ್ಲಿಮ್ಸು ಮತ್ತು ಈ ಕ್ರಿಶ್ಚಿಯನ್ಸ್ದ ವಾರ್ ನಡೀತಿರೋದು. ಇಲ್ಲಿ ಬ್ಲ್ಯಾಕು ಆಗುತ್ತೆ, ವೈಟು ಆಗುತ್ತೆ. ಇದೆಲ್ಲ ನಿಜ ಆಯಿತು. ಇರಾನ್ ಇರಾಕು. ಮತ್ತು ಮಳೆ ಬಂದು ನೀರು ಕೊಚ್ಚೋಗುತ್ತೆ ಅಂತ ಹೇಳಿದೆ. ಇದು ಮಳೆ ಬರುತ್ತೆ, ನೀರು ಕೊಚ್ಚೋಗುತ್ತೆ ಅಂತ ಹೇಳಿದೆ. ಆದರೆ ಆವಾಗ ಬರಗಾಲ ಇತ್ತು, ಇಂಡಿಯಾದಲ್ಲಿ ಪೂರ್ತಿ ಬರಗಾಲ ಇದ್ದು ಮಳೆ ಬರಲ್ಲ. ಇಲ್ಲ, ನಾನು ಬರುತ್ತೆ, ಯಾರಿಗೂ ರೈತರಿಗೆ ಲಾಭ ಆಗಲ್ಲ, ಮನೆ ಮಟ್ಟೆಲ್ಲ ಕೊಚ್ಚೋಗುತ್ತೆ ಈ ಸರಿ ಅಂತ ಹೇಳಿದೆ. ನಾನು ಹೇಳ್ದಂಗೆ ನಾನು ಹೇಳೋ ಡೇಟಲ್ಲೇ ಕೊಚ್ಚೋಗುತ್ತೆ. ನಾನು ಹೇಳಿರೋ ಡೇಟಲ್ಲೇ ಎಲ್ಲ ಮನೆ ಮಟ್ಟೆಲ್ಲ ಕೊಚ್ಚೋಗುತ್ತೆ. ಇದನ್ನ ಜೊತೆಗೆ ನಾನು ಇನ್ನೊಂದು ಪ್ರೆಡಿಕ್ಷನ್ ಮಾಡಿದ್ದೆ. ನಾನು ಹಿಂದೆ 2013 ನೋಡಿದ್ದೆ, ಈ ಗುರುಗ್ರಹ ಕಟಕ ರಾಶಿ ಬಂದಾಗ, ಮಳೆ ಬಂದಾಗ, ಈ ಥರ ಗುರು ಕಟಕ ರಾಶಿ ಬಂದಾಗ ಮಳೆ ಬಂದು ಕಾಡಲ್ಲಿರೋ ಹಾವುಗಳು ಊರೊಳಗೆ ನುಗ್ಗಿ ಮಳೆ ಬಂದು ಜನಗಳನ್ನ ಕಚ್ಚಿ ಸಾಯಿಸ್ತವೆ ಅಂತ ಹೇಳಿದೆ. ನಾನು ಅವಾಗ ಜನ ಈ ಥರ ಯಾವ ಗ್ರಂಥದಲ್ಲಿ ನೋಡಿಲ್ಲ, ನೀವು ಈ ನನಗೆ ಪುರಾಣ ಬೇಡ ರೀ, ನಾನೇನು ಹೇಳ್ತೀನಿ, ನಾನು ಅದ್ರಲ್ಲಿ ಊಟ ಮಾಡ್ತೀನಿ, ಅದ್ರಲ್ಲಿ ಸಾಯ್ತೀನಿ, ಅದರಲ್ಲೇ ಊಟ ಮಾಡ್ತೀನಿ, ಅದರಲ್ಲೇ ಸತ್ತೋಗ್ತೀನಿ ನಾನು. ಆ ಊರೊಳಗಡೆಲ್ಲ ಹಾವು ಬಂದು ಇದೆಲ್ಲವೂ ಕೂಡ ಮನುಷ್ಯನೆಲ್ಲನೂ ಕಚ್ಚುತ್ತೆ, ಬೆಟ್ಟ ಗುಡ್ಡಗಳೆಲ್ಲ ಕುಸ್ತೋಗುತ್ತೆ, ಎಲ್ಲ ಮಳೆ ಬಂದು. ಯಾಕೆ ಇದಾಗಬೇಕು? ಮೊನ್ನೆ ನನ್ನ ಡೇಟಲ್ಲಿ ಕರಡಿ ಬಂದು ಇಬ್ಬರನ್ನ ಕಚ್ಚಾಕತ್ತೆ ನಾರ್ತ್ ಇಂಡಿಯನ್ಸಲ್ಲಿ. ಕರಡಿ ಎಲ್ಲ ಓಡಿಸ್ತಾರೆ, ಇಬ್ಬರು ಬಂದು ಕರಡಿ ಕಚ್ಚುತ್ತೆ. ಕರಡಿ ಇಬ್ಬರನ್ನ ಕಚ್ಚೋದು ನೀವು ಎಲ್ಲರೂ ನೋಡಿದ್ರಾ? ಮಿರಾಕಲ್ ಆಗುತ್ತೆ. ಇಷ್ಟು ವರ್ಷ ನೀರಲ್ಲಿರೋ ಮಸ್ಲೆ ತಿಂದಿರೋದು ಯಾರೋ ನಾವು ವಿಡಿಯೋ ನೋಡಿರಲ್ಲ, ಮೊನ್ನೆ ಆ ವಿಡಿಯೋನೂ ತಿನ್ನುತ್ತೆ, ಅದು ನನ್ನ ಡೇಟೇ ಆಗಿರುತ್ತೆ. ಓಕೆ, ಒಬ್ಬ ದೇಶದ ಪ್ರೈಮ್ ಮಿನಿಸ್ಟರ್ ಸತ್ತೋಗ್ತಾರೆ ಅಂತ ಪ್ರೆಡಿಕ್ಷನ್ ಮಾಡ್ತೀನಿ ನಾನು ಈ ವರ್ಷ. ಯಾವುದೋ ದೇಶದ ವಾರ ಆಗುತ್ತಲ್ಲ, ಇರಾಕು, ಅವ್ರ ಬರ್ತ್ ಡೇಟ್ 19ನೇ ತಾರೀಕು. ಅವ್ರ ಬರ್ತ್ಡೇ ದಿವಸನೇ ಅವ್ರು ಮಲಗಿರೋ ಮನೆ ಮೇಲೆ ಬಾಂಬಾಗಿ ಸಾಯಿಸ್ತಾರೆ. ಮಲಗಿರ್ತಾರೆ ಮನೆ ಮೇಲೇ ಬಾಂಬಾಗಿ ಸತ್ತೋಗ್ತಾರೆ. ಇದೆಲ್ಲ ನಾನು ಹೇಳಿ ಡೇಟಲ್ಲಿ ಆಗುತ್ತಲ್ಲ. ಈ ಸರಿ ಯಶ್ ಅವ್ರ ಪಿಕ್ಚರು 50-50 ಬಂತು ಆ ಸಿನಿಮಾನ ಬಿಟ್ಟಾಗ. ಒಪಿನಿಯನ್ ಏನು ಹೇಳಿ, ಅದೇನೋ ಅಂತ ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ಅಶ್ಲೀಲತೆ ಇದೆ ಅಂತ ಹೇಳಿ, ಅಷ್ಟು ಫ್ಯಾಮಿಲಿ ಕುತ್ಕೊಂಡು ನೋಡೋ ಹಾಗಿಲ್ಲ ಅಂತ ಹೇಳಿ ಸಾಕಷ್ಟು, ಮತ್ತೆ ಹೆಣ್ಮಕ್ಳು ಕಡೆಯಿಂದ ಹೆಣ್ಮಕ್ಳಿಗೆ ಗೌರವಕ್ಕೆ ಅಷ್ಟು ಇರ್ತಾರಲ್ಲ ಅಂತ ಹೇಳಿ ತುಂಬಾ ವಿವಾದ ಕ್ರಿಯೇಟ್ ಆಯ್ತು ಅದು ಟ್ರೇಲರ್ ಬಿಟ್ಟಾಗ. ಟಾಕ್ಸಿಕ್ ಯಾಕೆ ಯಶ್ ಅವ್ರ 8ನೇ ತಾರೀಕು ಯಾಕೆ ಹುಟ್ಟಬೇಕಾಯ್ತು? ವಾವ್ ಅಂತ ಯಾರು ಅನ್ನಲ್ಲ, ಏನು ಹೇಳಿ? ಹೌದು, ವಾವ್ ಅಂತ ಟೀಕೆನೇ ಜಾಸ್ತಿ ಬಂತು. ವಾವ್ ಅಂತ ಅನ್ನಕ್ಕಾಗಲ್ಲ, ಯಾಕೆ ಅವ್ರು 8ನೇ ತಾರೀಕು ಹುಟ್ಟಿದ್ದಾರೆ, ಏನು ಹೇಳಿ? ಹೌದು, ಡೇಟ್ ಆಫ್ ಬರ್ತ್ ಇರೋದಕ್ಕೆ ಆ ರೀತಿ ಆಯ್ತು ಅಂತ. ಹೌದು, ಓಕೆ, ವಾವ್ ಅಂತ ಎಲ್ಲರೂ ಅನ್ನಲ್ಲ. ಯಾಕೆ ನಾವೇನಾರು ಅಂದರೆ ಟ್ರೋಲ್ ಮಾಡ್ತಾರೆ, ನೆಗೆಟಿವ್ ಅಂತಾರೆ, ಚೆನ್ನಾಗಿದೆ ಸರ್ ಅಂತಾರೆ ಎಲ್ಲರೂ. ವಾವ್ ಅನ್ನಲ್ಲ ಎಲ್ಲರೂ, 100%. ಯಾಕೆ ಈ ಮಾತು ನಿಜ? ಈ ಮಾತು 6ನೇ ತಾರೀಕು ನಾನು ಸರಿಯಿಲ್ಲ ಅಂತ ಹೇಳ್ತಾ ಇದ್ದೆ ಈ ವರ್ಷ. ಯಾಕೆ ಬೂಮ್ರಾ 6 ಮ್ಯಾಚ್ ಆಡಿದ್ರು ಕೂಡ ಕಪ್ಗೆ ವಿಕೆಟ್ ಎತ್ತನಲ್ಲ. 6ನೇ ತಾರೀಕರು ಸಯೇಸೇರು ಎಲ್ಲ ತುಂಬ ಪ್ರಾಬ್ಲಮ್ಸ್ ಕ್ಯಾಪ್ಟನ್ ಆದಮೇಲೆ. ಅಜಿತ್ ರಹಾನೆ ರಿಸೈನ್ ಮಾಡೋರು, ಅವರು 6ನೇ ತಾರೀಕು. ರೇಮನ್ 6ನೇ ತಾರೀಕು. ಅವ್ರ ಲೈಫಲ್ಲೂ ತುಂಬ ಡಿಸ್ಟರ್ಬ್ ಆದರು. ಹೇಳಿ, ಸಾಕಷ್ಟು ಘಟನೆಗಳು ನಾವು ಹೇಳ್ತೀವೋ ಅನ್ನೋದು ನೀವು ಶಾಕ್ ಆಗ್ಬೋದು 100%. ಇಷ್ಟು ದುಃಖಗಳನ್ನು ನಾವು ನೋಡಿದ್ವಿ. ಅಂದರೆ ಸಾಕಷ್ಟು. ಇವಾಗ ಸನ್ ಟಿ ವಿ ಓನರ್ಸು ದಯಾನಿಧಿ ಮಾರನ್ ಅವ್ರ ಮಗಳೆಲ್ಲ 24 ಬರ್ತಾರೆ. ಇವತ್ತು ಎಷ್ಟೆಲ್ಲ ಅವ್ರಿಗೆ ಅವ್ರ ಮದುವೆ ಲೈಫ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ
ಎಷ್ಟು ಇಕ್ಕಟ್ಟಿನಲ್ಲಿ ಸಿಗಾಕೈತಾರೆ. ಈ 16ನೇ ತಾರೀಕು ನಾನು ಯಾವಾಗಲೂ ಸರಿಯಿಲ್ಲ ಅಂತ ಇದ್ದಿದ್ದು, ಈ ಘಟನೆಗಳು ಎಲ್ಲ ಮಾತು ಕೂಡ ನನ್ನಲ್ಲಿ ನಿಜ ಆಗತ್ತೆ. ಸಾಕಷ್ಟು ನಾನು ಏನಾಗುತ್ತೆ, ಈ ಪ್ರಪಂಚ ಇಷ್ಟು ವರ್ಷ ನನಗೆ ಗೊತ್ತಿಲ್ಲ ರೀ, ಈ ಪ್ರಪಂಚ ಸಾವಿರಾರು ವರ್ಷ ಇತಿಹಾಸ ಇರ್ಬೋದು. ಇತಿಹಾಸದಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ, ಏನೇನು ಆಗಿದೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ನಾನು 24 hours ಇದನ್ನೇ ಸ್ಟಡಿ ಮಾಡ್ತೀನಿ, ಬೇರೆ ನಾನು ಯೋಚನೆ ಮಾಡಲ್ಲ. ನಿಜವಲ್ಲೂ ನಾನು ಬೆಳಗ್ಗೆ ಮನೇಲಿ ಟಿಫನ್ ತಿಂದಿಲ್ಲ, ಮಧ್ಯಾಹ್ನನೂ ಟಿಫನ್ ಮಾಡಿಲ್ಲ. ಆದರೂ ಕೂಡ ನಾನು ಹೋಗಿ ಮನೇಲಿ ಮಲಗ್ತೀನಿ. ನನ್ನ ಲೈಫಲ್ಲಿ ಲಾಸ್ಟಲ್ಲಿ ನನ್ನ ಹೆಂಡ್ತಿ ಮಲಗಿರಲಿ, 1 ಗಂಟೆ ರಾತ್ರಿಯಲ್ಲಿ 2 ಗಂಟೆರಲ್ಲಿ ಒಂದು ಸರಿ ನನಗೆ ಮಾತಾಡ್ಸ್ಬಿಟ್ಟೋಗಿ ಮಲಗೋದು ನಾನು. ಅದು ನನ್ನ ರೂಢಿ. ಏನು ಹೇಳಿ, ಮಾತಾಡಿಸಿ ಒಂದು ಸರಿ ಹೋಗ್ಬಿಟ್ಟು ಮಲಗ್ತೀನಿ. ಇನ್ನು ಬೆಳಗ್ಗೆ ಮುಗ್ದಾಯ್ತು. ನಾನು ಬೆಳಗ್ಗೆ ನನ್ನ ಹೆಂಡ್ತಿ ನನಗೇನು ಬೇಕು ಅದನ್ನು ತಂದಿಟ್ಬಿಟ್ಟು ಹೋಗ್ತಾ ಇರ್ತಾರೆ.